Hi, welcome to my channel. ಇವತ್ತು ನಾನು ಫಸ್ಟ್ ವೀಕೆಂಡ್ ವ್ಲಾಗ್ ಆಫ್ 2024 ಮಾಡ್ತಾ ಇದ್ದೀನಿ. ಸೊ 2024 ಫಸ್ಟ್ ವೀಕೆಂಡ್ ವ್ಲಾಗ್ ಇಸ್ ವೆರಿ ವೆರಿ ಸ್ಪೆಷಲ್. ಯಾಕೆ ಅಂತಂದರೆ ನಾನು ನನ್ನ ತಂಗಿ ಇಬ್ಬರು ಮಂಗಳೂರಿಗೆ ಹೊರಟಿದ್ದೀವಿ. ಸೊ ಏನಕ್ಕೆ ಹೊರಟಿದ್ದೀವಿ ಅಂತ ತೋರಿಸ್ತೀನಿ. ಹಾಯ್, ಎಸ್, ಆಲ್ ಸೆಟ್ ಟು ಗೋ ಮಂಗಳೂರು. ಪ್ರಪಂಚದಲ್ಲೇ ಒನ್ ಆಫ್ ದಿ ಬೆಸ್ಟ್ ಏರ್ಪೋರ್ಟ್ಸ್ ಅಂತಂದರೆ ಅದು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2. ಇದನ್ನ ಇನಾಗ್ರೇಟ್ ಮಾಡಿದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇನ್ಫ್ಯಾಕ್ಟ್ 2023ನಲ್ಲಿ ಬೆಸ್ಟ್ ಇಂಟೀರಿಯರ್ ಅವಾರ್ಡ್ ಕೂಡ ನಮ್ಮ ಏರ್ಪೋರ್ಟ್ಗೆ ಸಿಕ್ಕಿದೆ. ಸೋ ನೈಸ್ ಅಲ್ವಾ, ಅಂಡ್ ಸೋ ಪ್ರೌಡ್ ಆಫ್ ಇಟ್. ಇದನ್ನೆಲ್ಲ ನೋಡ್ತಾ ಇರಾಗ ನಾವು ಟ್ಯಾಕ್ಸ್ ಪೇ ಮಾಡಿದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ. ನಮ್ಮ ದೇಶಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಕರ್ನಾಟಕ ಅಂತ ಹೇಳಿದ ತಕ್ಷಣ ಗೋಲ್ ಗುಂಬಸ್, ಮೈಸೂರು ಪ್ಯಾಲೇಸ್, ಹಂಪಿ ಅವತ್ತು ಕಟ್ಟಿಕೆ ಇವತ್ತು ಅದರಿಂದ ನಾವು ಆದಾಯನ ಪಡ್ಕೋತಾ ಇದೀವಿ. ಇದೇ ರೀತಿ ಇವತ್ತು ನಾವೇನ್ ಕಟ್ತೀವೋ ಕೆಲವು ವರ್ಷಗಳ ನಂತರ ಅದರಿಂದ ನಾವು ಆದಾಯನ ಪಡ್ಕೋತೀವಿ. ಅಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಟು ಡೆವಲಪ್ ಆ ಕಂಟ್ರಿ. ಈ ಬಿಲ್ಡಿಂಗ್ ಗಳಿಂದ ನಮ್ಮ ಭಾವನೆಗಳಾಗಿರ್ಬೋದು, ಇಲ್ಲಾಂದ್ರೆ ನಮ್ಮ ಕಲ್ಚರ್ ಆಗಿರ್ಬೋದು ನಾವು ಪ್ರತಿಬಿಂಬಿಸಬಹುದು. ನಮ್ಮ ಕಲ್ಚರ್ ಹೀಗಿದೆ ಅಂತ ತೋರಿಸಬಹುದು. ಸೊ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ದಿ ನೇಷನ್. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು, ದರ್ಶನ ಮುಗಿಸ್ಕೊಂಡು ಇವಾಗ ಊಟ ಮಾಡೋ ಸಮಯ. ಆ್ಯಂಡ್ ಮಂಗಳೂರಿಗೆ ಬಂದಾದ್ಮೇಲೆ ಫಿಶ್ ಊಟ ಮಾಡಲಿಲ್ಲ ಅಂದರೆ ಇಟ್ ಫೀಲ್ಸ್ ವೆರಿ ಇನ್ಕಂಪ್ಲೀಟ್. ಸೊ ಹಾಗಾಗಿ ನಾವಿವಾಗ ದಿ ಆಲಿವ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಎಸ್, ಬೆಸ್ಟ್ ಅಂತ ಹೇಳಿದ್ದು ನಮ್ಮ ಕೇರ್ಟೇಕರ್. ಎಸ್, ನಾನು ಸುಮಾರು ಸಲ ಮಂಗಳೂರಿಗೆ ಬಂದಿದ್ದೀನಿ ಶೂಟಿಂಗಿಗೋಸ್ಕರ. ಆದರೆ ನನ್ನ ತಂಗಿ ಮಂಗಳೂರಿಗೆ ತುಂಬ ವರ್ಷಗಳ ನಂತರ ಬಂದಿರೋದು. ಅದಾದಮೇಲೆ ಫಸ್ಟ್ ಟೈಮ್ 10 ವರ್ಷ ಆದಮೇಲೆ ಅದಾದಮೇಲೆ ಕಟೀಲ್ ಹೇಗನ್ನಿಸ್ತು? ಬ್ಯೂಟಿಫುಲ್. ಸುತ್ತಮುತ್ತ ಫುಲ್ಲು ನೀರಿತ್ತು. ಸೊ ಅದಕ್ಕೊಂದು ಫಾಲ್ಸ್ ನೀರು ಬರುತ್ತೆ. ಅದಾದಮೇಲೆ ಸೊಂಟದ ಭಾಗನ ಆ್ಯಕ್ಚುಲಿ ಕಟ್ಟಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಸೊಂಟದ ಭಾಗದಲ್ಲಿ ಅದು ಉದ್ಭವ ಆಗಿರುವಂಥ ಒಂದು ವಿಗ್ರಹ ದುರ್ಗಾ ಪರಮೇಶ್ವರಿ. ಸೊ ಅಲ್ಲಿ ಹರಿತಾ ಇರುತ್ತೆ ನೀರು. ಸುತ್ತಮುತ್ತ ಫುಲ್ ಎಲ್ಲೇ ನೋಡೋದು ನೀರು. ಸಖತ್ತು ಬ್ಯೂಟಿಫುಲ್ ಆಗಿತ್ತು ವ್ಯೂ. ನಮ್ಮಕ್ಕ ಫುಲ್ಲು ಭಕ್ತಿಯಿಂದ ಬೇಡ್ಕೊಂಡು ಇದ್ದಾರೆ. ಫುಲ್ಲು ಗೊಳಗೊಳ ಅಂತ ಅಳ್ತಾರೆ. ಏನಾಯ್ತಪ್ಪ ಅಂತ ಅಂದ್ಕೊಂಡೆ. ಹೇಳಲು ಆನಂದ ಬಾಷ್ಪ ಅಂತ. ಸೊ ಯಾಕೆ ನಿಜವಾಗ್ಲೂ ಆನಂದ ಬಾಷ್ಪನ? ನಾನು ಎಷ್ಟೊಂದು ಸತಿ ಅನ್ಕೋತಾ ಇದ್ದೆ, ನಾನು ಪ್ರತಿ ವರ್ಷ ಬರ್ತೀನಿ, ಬಟ್ 2023ನಲ್ಲಿ ಬರೋದಕ್ಕಾಗಲಿಲ್ಲ. ಸೊ ಅವಾಗ ಅನ್ಕೋತಾ ಇದ್ದೆ ಯಾವಾಗಲೂ ನಾ ಪಡೆಯೋದಲ್ಲ ದರ್ಶನ, ಸೊ ದೇವ್ರು ನಮ್ಮನ್ನ ಕರ್ಸ್ಕೊಬೇಕು ಅಂತ. ಪ್ರತಿ ವರ್ಷ ಬರೋಳು ನನಗೆ ಕರ್ಕೊಂಡ್ಬಂದಿದ್ದೆ. ಯಾವಾಗಲೂ ಬರ್ತಾನೆ ಇರಲಿಲ್ಲ. ನಾನು 2019ನಲ್ಲಿ ಮಮ್ಮಿಗೆಲ್ಲ ಕರ್ಕೊಂಡ್ಬಂದಿದ್ದೆ. ಮಮ್ಮಿ, ನಾನು, ನಮ್ಮ ಅಜ್ಜಿ ಬಂದಿದ್ದೆ. ಮಂಜು ಡ್ರೈವರ್ ಬಂದಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಮೇ ಬಿ ಅದಾದ್ಮೇಲೆ 2022ನಲ್ಲಿ ನಾನು, ಚಂದು, ದೀಪು ಮತ್ತೆ ನನ್ನ ಇನ್ನೊಬ್ಳು ಫ್ರೆಂಡ್ ಕೂಡ ಬಂದಿದ್ದು. ಸೊ ಅದಾದ್ಮೇಲೆ ಇವಾಗ ಬರ್ತಾ ಇದೀನಿ. ಅದಾದ್ಮೇಲೆ ಮಾರ್ಚ್ನಲ್ಲಿ ಮತ್ತೆ ಬರ್ತೀನಿ, ಮತ್ತೆ 7 ಜೊತೆ ಬರ್ತೀನಿ. ಅವಾಗ ಅದೆಲ್ಲ ನೋಡ್ಬೇಕಲ್ಲ. ಅದಂತೂ ಪ್ಲಾನ್ ಆಗಿದೆ, ಇವಾಗಲೇ ಪ್ಲಾನ್ ಆಗಿದೆ. ಅದಕ್ಕೆ ಇವಾಗ್ಲಿಂದಾನೇ ಪ್ಲಾನ್ ಮಾಡಿಕೊಂಡು ಅವಾಗ ಫುಲ್ ಟೆಂಪಲ್ ಟೂರ್ ಮಾಡ್ತೀನಿ. ಅದು ಸಪ್ರೇಟ್ ಬ್ಲಾಗ್ನಲ್ಲಿ ಮಾಡ್ತೀನಿ. ಇವಾಗ ಊಟಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಅದಾದ್ಮೇಲೆ ಹೇಳು, ಕದ್ರಿದು ಹೇಳೋ. ಕದ್ರಿ ಅಲ್ಲೂ ಕೂಡ ಫಸ್ಟ್ ಟೈಮ್. ಸೊ ಅದು ಚೆನ್ನಾಗಿತ್ತು. ಸಖತ್ ರಶ್ ಇತ್ತು. ಆ್ಯಂಡ್ ಒಂಥರ ತುಂಬ ಲಕ್ಷಣ ಇತ್ತು ಕದ್ರಿ. ಮಂಗಳಾದೇವಿನೂ ಅಷ್ಟೇ. ಮಂಗಳಾದೇವಿದು ತುಂಬ ಚೆನ್ನಾಗಿತ್ತು. ಸೊ 3 ದೇವಸ್ಥಾನ ವಂಡರ್ಫುಲ್. ಒಂಥರ ಪೀಸ್ಫುಲ್ ಅಂತ ಅನಿಸ್ತು. ತುಂಬ ಪಾಸಿಟಿವ್ ವೈಬ್ಸ್ ಇತ್ತು. ಸೊ ಐ ಆಮ್ ಗ್ರೇಟ್ಫುಲ್ ಈ ಥರದೊಂದು ದರ್ಶನ ನಿಮ್ಮ ಅಕ್ಕನ ಮೂಲಕದಿಂದ ಸಿಕ್ಕಿರೋದಕ್ಕೆ. ಹೌದಕ್ಕ, ಮೂಲಕದಿಂದ ಸಿಕ್ಕಿದ್ದಕ್ಕೆ ನಾನು ಪುಣ್ಯಳಾದೇನೋ. ನಿನ್ನ ತಂಗಿಯಾಗಿ ಹುಟ್ಟಿದ್ದಕ್ಕೆ ನನ್ನ ಪುಣ್ಯ. ಈ ಥರ ಕೇಳಿ ಅನ್ಸ್ಕೊಳ್ಳೋದು ಏನಿರ್ಬೇಕು. ಹಿಂಗೆ ಚಿಕ್ಕ ಮಕ್ಳಿಗೂ ಅಷ್ಟೇ ಐ ಲವ್ ಯು ಅಂತ ಹೇಳು, ಐ ಲವ್ ಯು ಅಂತ ಹೇಳಿ ಗದರ್ಸಿ ಹೇಳ್ತಾಳೆ. ಹಾಗೆ ನನಗೂ ಹಿಂಗೆ ಮಾಡ್ತಾಳೆ. ಸೊ ಬಟ್ ನಿಜವಾಗ್ಲು ನಿನ್ನಂತ ಅಕ್ಕ ಪಡೆದಿರೋದಕ್ಕೆ ನಾನು ಪುಣ್ಯ ಬಂದಿದೆ.
ಇವಾಗ ಇದಕ್ಕೂ ಹೊಯ್ಬೇಡ ಪ್ಲೀಸ್. ಆಯ್ತು, ತುಂಬಾ ಡವ್ಗಳಾಯ್ತು. ಇವಾಗ ಊಟ ಬರುತ್ತೆ, ಊಟಕ್ಕೆ ಕಾಯ್ತಾ ಇದೀವಿ. ನೋಡಿ ಗೈಸ್, ನಾನು ಸಣ್ಣ ಆಗ್ತಾ ಇದೀನಿ ಅಂತ ಎಲ್ಲರೂ ನನ್ನ ಕಸಿನ್ಸ್ ಇನ್ಸ್ಪೈರ್ ಆಗ್ತಾ ಇದ್ರೆ, ಇವಳು ಅದನ್ನ ಹಾಳು ಮಾಡಬೇಕು, ಅವ್ರು ಸಣ್ಣ ಆಗಿಲ್ಲ ಅಂತ ಹೇಳಿ 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 ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ಇವಾಗ ರೋದನೆ ಕೊಡ್ತಾ ಹೇಳಿ ಗೈಸ್. ಆದ್ರೆ ಅವ್ರ ಎದುರ್ಕೊಂಡು ಫೋನೇ ಬರೀ ಇಂಥದೇ ಗೈಸ್. ಅವಳು ಜಿಮ್ಗೆ ಹೋಗಲ್ಲ, ಬೇರೆಯವ್ರಿಗೂ ಜಿಮ್ಗೆ ಹೋಗ್ಬಿಡಲ್ಲ ಗೈಸ್. ಅದಕ್ಕೆ ನಾನಂತೂ ನನ್ನ ಪಾಡಿಗೆ ಇವಾಗ ಒಬ್ಬಳೇ ಹೋಗ್ತಾ ಇದೀನಿ. ಇವಳು ಮಂಡೆ ಹೋಗೋಣ ಅದೆಷ್ಟು ಮಂಡೆಗಳಾಗೋಯ್ತೋ. ಯಾವಾಗ ಹೇಳಿದ್ಯ ಮಂಡೆ ಹೋಗೋಣ ಅಂತ? ನೀನ್ ಹೇಳಿರ, ನಾನಲ್ಲ. ನಾನು ಯಾವಾಗ ಮಂಡೆ ಫ್ರೀ ಇದ್ದೆ ಹೇಳೆ? ಹೇಳ್ತಾನೆ ಇರ್ತೀಯಲ್ಲ, ನಾನು ಸಣ್ಣ ಆಗ್ಬೇಕು. ಸೀರಿಯಲ್ ಅಲ್ಲಿ ಒಂದ್ ಮಗು ತಾಯಿ ಸಣ್ಣ ಆಗ್ಬಿಟ್ರೆ ಇವ್ರಮ್ಮ ಅಂತ ಹೇಳ್ಬಿಟ್ಟು ನಾನು ದಪ್ಪ ಆಗ್ತಾ ಇದೀನಿ ಫ್ರೆಂಡ್ಸ್. ಬರೀ ಸುಳ್ಳು. ಅದಕ್ಕೋಸ್ಕರ ದಪ್ಪ ಏನಾಗ್ತಾ ಇಲ್ಲ, ಖುಷಿಗೆ ದಪ್ಪ ಆಗ್ತಾ ಹೇಳೋಳು. ನನ್ ಗಂಡ ಎಷ್ಟ್ ಚೆನ್ನಾಗಿ ನೋಡ್ಕೋತಾನೆ ಅಂತ ಹೇಳುದಿಲ್ಲ. ಈ ಮಾತು ನನಗೆ ಖುಷಿ ತಂದು ಕೊಟ್ಟಿದೆ. ಇದೇ ತರ ಖುಷಿ ಪಟ್ಟು ದಪ್ಪ ಆಗ್ತಾ ಹೇಳಿ ಗಾಯ್ಸ್. ಸೊ ಇವಾಗ ಇವೆಂಟ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದೀನಿ. ಸೊ ನಾನೇ ಮೇಕಪ್ ಮಾಡ್ಕೋತಾ ಇದೀನಿ, ನಾನೇ ಹೇರ್ ಸ್ಟೈಲ್ ಕೂಡ ಮಾಡ್ಕೋತಾ ಇದೀನಿ. ಸೊ ಎಸ್, ಇವಾಗ ಮಾಯಿಶ್ಚರೈಸರ್ ಹಾಕೋತಾ ಇದೀನಿ ಮೇಕಪ್ಗಿಂತ ಮುಂಚೆ. ನೋಡಿ ಗೈಸ್, ಹಿಂಗೆ ಮಾಡೋದು. ವಿಡಿಯೋ ಮಾಡೋದಾಗೆಲ್ಲ ಇಂಟ್ರಪ್ಟ್ ಮಾಡ್ತಾಳೆ. ನೋಡಿ ಗೈಸ್, ಇನ್ನೂ ರೆಡಿನೂ ಆಗಿಲ್ಲ. ಆಮೇಲೆ ನನಗೆ ಬೈಯೋದು, ನಿನ್ನಿಂದ ಲೇಟು ಅಂತ. ಮಾಯಿಶ್ಚರೈಸರ್ನ ಜಾಸ್ತಿ ಹಾಕೋತಾ ಇದೀನಿ ಆ್ಯಂಡ್ ಫೌಂಡೇಶನ್ನ ಕಡಿಮೆ ಮಾಡ್ಕೋತಾ ಇದೀನಿ. ಸೊ ಅವಾಗ ನ್ಯಾಚುರಲ್ ಲುಕ್ ಕಾಣಿಸುತ್ತೆ ಅಂತ. ಓಕೆ, ನಾನು ನೈಕಾಯಿಂದ 2 ಒಳ್ಳೆ ಹೊಸ ಪ್ರಾಡಕ್ಟ್ನ ತಗೊಂಡೆ. ಒಂದು ಶಾರ್ಲೆಟ್ ಮ್ಯಾಜಿಕ್ ಸೆರಮ್ ಅಂತ, ಅದಾದಮೇಲೆ ಇನ್ನೊಂದು ಏರ್ ಬ್ರಷ್ ಫ್ಲಾಲೆಸ್ ಫೌಂಡೇಶನ್. ಸೊ 2 ಇವತ್ತು ಟ್ರೈ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತ. ಸೊ ಫಸ್ಟ್ ನಾನು ಸೆರಮ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿದೆ ಅಲ್ವಾ? ಫಸ್ಟ್ ಟೈಮ್ ಟ್ರೈ ಮಾಡಿದ್ರೆ ಇಲ್ಲ ಶೂಟಿಂಗ್ ಟ್ರೈ ಮಾಡಿದ್ದೆ. ಸೊ ಇಷ್ಟು 1 ಡ್ರಾಪ್ನ ಹಾಕೋತಾ ಇದ್ದೀನಿ. ಸೊ ಈ ಥರ ಸ್ಮಚ್ ಮಾಡಿಕೊಂಡು ಇವಾಗ ಆಲ್ ಓವರ್ ಮೈ ಫೇಸ್. ಕಡಿಮೆ ಹಾಕ್ಕೊಂಡು ಡ್ರಾಪ್ ಬೈ ಡ್ರಾಪ್ ಹಾಕ್ಕೊಂಡ್ರು ಪರವಾಗಿಲ್ಲ, ಆದರೆ ಜಾಸ್ತಿ ಹಾಕೊಂಡ್ಬಿಡಿ, ಆವಾಗ ಫುಲ್ ಚಾಕಿಯಾಗಿ ಕಾಣಿಸುತ್ತೆ. ಸೊ ಆದಷ್ಟು ಲೈಟ್ ಮೇಕಪ್ ಪ್ರಿಫರ್ ಮಾಡಿ. ಸೊ ಆವಾಗ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ. ನೀವು ಜಾಸ್ತಿ ಪ್ಯಾಕ್ ಹಾಕ್ಕೊಂಡಷ್ಟು ಜಾಸ್ತಿ ಗಾಡಿಯಾಗಿ ಕಾಣಿಸುತ್ತೆ ಮತ್ತು ಜಾಸ್ತಿ ಓವರ್ ಮೇಕಪ್ ಅಂತ ಅನಿಸುತ್ತೆ. ನೋಡಿ, ಇಷ್ಟು ಹಾಕ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸರ್ಕ್ಯುಲರ್ ಮೋಷನ್ನಲ್ಲಿ ಜಾ ಸೈಡ್ನಲ್ಲಿ ಈ ಥರ ಜಸ್ಟ್ ಅಪ್ವರ್ಡ್ಸ್. ಆದಷ್ಟು ಬ್ಲೆಂಡ್ ಮಾಡ್ಕೊಳ್ಳಿ, ಸ್ಕಿನ್ಗೆ ಬ್ಲೆಂಡ್ ಆಗಬೇಕು. ಎಸ್ಪೆಷಲಿ ಸೈಡ್ಸ್. ಆಮೇಲೆ ಲಾಸ್ಟ್ನಲ್ಲಿ ನೆಕ್ನು ಕವರ್ ಮಾಡಿ, ಸೊ ದಟ್ ಫೇಸ್ ಒಂದು ಕಲರ್ ಆಗಬಾರ್ದು, ಇದು ಒಂದು ಕಲರ್ ಆಗಬಾರ್ದು. ಅದಾದಮೇಲೆ ಇಲ್ಲೂ ಅಷ್ಟೇ, ಜಾಸ್ತಿ ಇಲ್ಲೆಲ್ಲ ಹಾಕೊಂಬಿಡಿ, ಬಟ್ ಒಂದು ನೀಟ್ ಫಿನಿಶಿಂಗ್ ಕೊಡಿ ಅಷ್ಟೇ.
so that it looks natural. ಸೊ ಆದಷ್ಟು ಬ್ಲೆಂಡ್ ಮಾಡಿ. ಮಾರ್ಕ್ಸ್ ಇದ್ರೂ ಪರವಾಗಿಲ್ಲ, ಎಲ್ಲರಿಗೂ ಮಾರ್ಕ್ಸ್ ಇರುತ್ತೆ. ಸೊ ಜಸ್ಟ್ ಫ್ಲಾಂಟ್ ವಿತ್ ಇಟ್. ಸೊ ಅದನ್ನು ಕವರ್ ಮಾಡಿದಷ್ಟು ಏನಾಗುತ್ತೆ, ನೀವು ಗಾಡಿಯಾಗಿ ಕಾಣಿಸೋದಕ್ಕೆ ಟ್ರೈ ಮಾಡ್ತೀರಾ. ಇವಾಗ ನನಗಿಲ್ಲೆಲ್ಲ ಮಾರ್ಕ್ಸ್ ಇದೆ, ಸೊ ನಾನು ಆ ಮಾರ್ಕ್ಸ್ನೆಲ್ಲ ಹಾಗೆ ಬಿಡ್ತಾ ಇದೀನಿ, ನ್ಯಾಚುರಲ್ ಆಗಿ ಕಾಣಿಸ್ಲಿ ಅಂತ. ಆ್ಯಂಡ್ ಡಾರ್ಕ್ ಸರ್ಕಲ್ಸು ನಾನು ಕವರ್ ಮಾಡ್ತಾ ಇಲ್ಲ, ಐ ಆಮ್ ಜಸ್ಟ್ ಗಿವಿಂಗ್ ಅ ಗ್ಲೋಯಿ ಫಿನಿಶ್ ಅಷ್ಟೇ, ಒಂದು ಡ್ಯೂ ಫಿನಿಶ್, ಫ್ರೆಶ್ ಆಗಿ ಕಾಣಿಸೋದಕ್ಕಷ್ಟೇ. ಇವಾಗ ನಾನು ಐಲಿಡ್ ಮೇಲೆ ಏನೂ ಹಾಕ್ಕೊಂಡಿರಲಿಲ್ಲ, ಸೊ ಇವಾಗ ಲಾಸ್ಟ್ನಲ್ಲಿ ಒಂದು ಟಚ್ ಕೊಡ್ತೀನಿ. ಸೊ ಇವಾಗ ನಾನು ಐ ಶ್ಯಾಡೋ ಅಪ್ಲೈ ಮಾಡಿದ್ರೂ ಇಟ್ ವಿಲ್ ಲುಕ್ ನೀಟ್. ಸೊ ನೀವು ಬರೀ ಸ್ಕಿನ್ ಮೇಲೆ ಹಾಕಿದಾಗ ಬ್ಲೆಂಡ್ ಆಗೋದು ತುಂಬ ಕಷ್ಟ. ಸೊ ನೀವು ಫೌಂಡೇಶನ್ ಹಾಕ್ಕೊಂಡು ನೀವು ಐ ಶ್ಯಾಡೋ ಹಾಕ್ಕೊಂಡಾಗ ಇನ್ನೂ ನೀಟಾಗಿ ಕಾಣಿಸುತ್ತೆ, ಇನ್ನೂ ನೀಟಾಗಿ ಬ್ಲೆಂಡ್ ಮಾಡ್ಬೋದು. ಸೊ ದ್ಯಾಟ್ಸ್ ದಿ ಓನ್ಲಿ ರೀಸನ್ ಫೌಂಡೇಶನ್ ನಾವು ಐಲಿಡ್ ಮೇಲೆ ಹಾಕ್ಕೊಳ್ಳೋದು. ಇವಾಗ ಪ್ರೋ ಕನ್ಸಿಲ್ ಅಂತ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದೀನಿ ಜಾಬ್ ಕಟ್ಗೆ. ತುಂಬ ಲೈಟಾಗಿ ಯೂಸ್ ಮಾಡ್ಬೋದು, ಇದು ಶೇಪ್ ಕೊಡುತ್ತೆ ನಿಮ್ಮ ಫೇಸ್ಗೆ ಅಂತ. ಆ್ಯಂಡ್ ಇವಾಗ ನಾನು ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದ್ರಿಂದ ಸೊ ಕ್ಯಾಮ್ರಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಫೋಟೋಸ್ನಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಅಂತ. ಎಸ್, ಇಲ್ಲಿ ನಿಮಗೆ ಕಿವಿ ಇದು ನೋಡಿ, ಇಲ್ಲಿ ಕರೆಕ್ಟಾಗಿ ಬರಬೇಕು, ಈ ಕಿವಿ ಡೌನ್ ಹೀಗೆ ನೀಟಾಗಿ. ಸೊ ದಟ್ ಈಸ್ ದಿ ಮಾರ್ಕಿಂಗ್. ಎಲ್ಲಿ ಅಂತಂದರೆ ನಿಮ್ಮ ಕಿವಿ ಹಿಂಗೆ ಮಾರ್ಕ್ ಆಗುತ್ತೋ ಹಾಗೆ ಮಾರ್ಕ್ ಬಿಡಬೇಕು ಇದನ್ನು. ಸೊ ಅಲ್ಲಿಗೆ ನೀವು ಜಾ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಒಬ್ರೊಬ್ರದ್ದು ಒಂದೊಂದು ಥರ. ಸೊ ಕೆಲವ್ರಿಗೆ ತುಂಬ ಫ್ಯಾಟ್ ಇರುತ್ತೆ, ಇವಾಗ ನನಗೆ ಇಲ್ಲಿ ಡಬಲ್ ಚಿನ್ ಇರೋದ್ರಿಂದ ಸೊ ನಾನು ಆದಷ್ಟು ಕವರ್ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಶೇಪ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಜಾ ಇದಕ್ಕೆ. ಸೊ ಇಲ್ಲಿ ನನ್ನ ಫೌಂಡೇಶನ್ನಲ್ಲೇ ಜಾ ಕಟ್ದು ಬ್ರಷ್ ಇದೆ, ಸೊ ಹಾಗಾಗಿ ಯೂಸ್ ಮಾಡ್ತೀನಿ. ಯೂಶಲ್ ಆಗಿ ಚಿಕ್ಕದು, ಆದಷ್ಟು ಚಿಕ್ಕ ಬ್ರಷ್ನ ಯೂಸ್ ಮಾಡಿ. ಸೊ ನೀಟಾಗಿ ಬ್ಲೆಂಡ್ ಆಗಬೇಕು, ಅಲ್ಲಿ ನೀವು ಹಾಕೊಂಡಿದ್ದೀರಾ ಅಂತ ಕೂಡ ಗೊತ್ತಾಗಬಾರ್ದು. ಇದು ಡೌನ್ವರ್ಡ್ಸ್ ಫಸ್ಟ್ ಆ್ಯಂಡ್ ದೆನ್ pull it up. ಇದನ್ನು ಕೈನಲ್ಲೇ ಆದಷ್ಟು ಬ್ಲೆಂಡ್ ಮಾಡ್ಕೊಳ್ಳಿ. ಆ್ಯಂಡ್ ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಕೈನ ನೀಟಾಗಿ ವಾಶ್ ಮಾಡಿರಿ. ಎಸ್, ಲುಕ್ಸ್ ನೀಟ್. ಇವಾಗ ಪೌಡರ್. ನಾನು ಈ ಟ್ರಾವೆಲ್ ಹುಡಾ ಬ್ಯೂಟಿನ ಯೂಸ್ ಮಾಡ್ತಾ ಇದ್ದೀನಿ. ಶೈನ್ ಇರಲಿ ಅಂತ ಅಂದ್ಬಿಟ್ಟು ಸ್ಮ್ಯಾಶ್ ಬಾಕ್ದು ಹೈಲೈಟರ್ ಯೂಸ್ ಮಾಡ್ತಾ ಇದೀನಿ. ಇಲ್ಲಿ ಒಂದು ಬೋನ್ ಇರುತ್ತೆ ನೋಡಿ, ಆ ಬೋನ್ ಮೇಲೆ ಸುಮ್ಮನೆ ಹಿಂಗೆ ಹಾಕೊಬೇಕು ಅಷ್ಟೇ. ಸೊ ಈ ಜಾ ಬ್ರಷ್ ಇದೆಯಲ್ಲ, ಈ ಜಾ ಬ್ರಷ್ ಇಂದಾನೆ ಜಸ್ಟ್ ಡ್ಯಾಪ್ ಇಟ್. ಸೊ ಸ್ಕಿನ್ ಗ್ಲೋ ಆಗ್ತದೆ ಅಂತ ಫೀಲ್ ಬರುತ್ತೆ. ಸೊ ನಾವು ಸ್ವೆಟ್ ಆದಾಗ್ಲೂ ಆ ಶೈನ್ ಆದಾಗ ವಾವ್ ಶಿ ಇಸ್ ಗ್ಲೋಯಿಂಗ್. ಸೊ ದಿಸ್ ಇಸ್ ಇಟ್. ಇವಾಗ ಐ ಮೇಕಪ್. ಸೊ ಇಲ್ಲಿ ನಾನು ನೈಕಾ 4 ಕಲರ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬೇಸ್ಗೆ ನ್ಯೂಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಸೀರೆ ಹಾಕೊಳ್ತಾ ಇರೋದ್ರಿಂದ ಸೊ ಫಸ್ಟ್ ಬೇಸ್ನ ಮಾಡ್ಕೊಂಡ್ಬಿಡ್ತೀನಿ. ಸೀರೆ ಎಲ್ಲ ಉಟ್ಕೊಂಡಾದ್ಮೇಲೆ ಸೊ ಹೈಲೈಟ್, ಈ ಗೋಲ್ಡ್ ಹೈಲೈಟ್ನ ಯೂಸ್ ಮಾಡ್ತೀನಿ. ಸೊ ಇವಾಗ ಈ ಡಾರ್ಕ್ ಬ್ರೌನಿಶ್ನ ಕೆಳಗಡೆ ಹಾಕೋತಾ ಇದ್ದೀನಿ.
ಬ್ಲ್ಯಾಕ್ ಇನ್ನ ಡಾರ್ಕ್ ಆಗೋಗುತ್ತೆ. ಸೊ ಡಾರ್ಕ್ ಕಾಜಲ್ ಏನಿದ್ರು ಇನ್ಸೈಡ್ ದಿ ಲಿಡ್. ಇವಾಗ ಸೀರೆ ಉಟ್ಕೋತೀನಿ. ಸೀರೆ ಉಟ್ಕೊಂಡಾದ್ಮೇಲೆ ಹೇರ್ ಸ್ಟೈಲ್ ಚಂಚನ ಇಳ್ಕಿಲ್ ಸೀರೆ ಹಾಕೊಂಡಿದೀನಿ. ಅಂಡ್ ನಾನು ನನ್ನ ತಂಗಿ ಇಬ್ರು ಇಳ್ಕಿಲ್ ಸೀರೆ ಹಾಕೋತಾ ಇದೀವಿ. ಎಸ್, ಇವಾಗ ಲಿಪ್ಸ್ಟಿಕ್. ಸೊ ಸಿನ್ಸ್ ಇಲ್ಲಿ ವೈಟ್ ಲೈನ್ ಬಂದಿರೋದ್ರಿಂದ, ಆಮೇಲೆ ನಾನು ವೈಟ್ ನೇಲ್ಸ್ ಹಾಕೊಂಡಿರೋದ್ರಿಂದ ಆದಷ್ಟು ಅದಾದ್ಮೇಲೆ ಇಲ್ಲಿ ಒಂದು ಸಿಲ್ವರ್ ಚೈನ್ ಹಾಕೊಂಡಿದ್ದೀನಿ. ಸೊ ಆದಷ್ಟು ನಾನು ಸಿಲ್ವರ್ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಸಿಲ್ವರ್ ಇಯರಿಂಗ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇವಾಗ ಇಲ್ಲಿ ಹೈಲೈಟ್ಸ್ನಲ್ಲಿ, ಐ ಶ್ಯಾಡೋ ಹೈಲೈಟ್ಸ್ನಲ್ಲಿ ಗೋಲ್ಡ್ ಯೂಸ್ ಮಾಡೋಣ. ನನ್ನ ತಂಗಿ ಐ ಶ್ಯಾಡೋ ತೊಗೊಂಬರ್ತೀನಿ. ವೇಟ್ ಫ್ರೆಂಡ್ಸ್. ಓಕೆ, ಇಲ್ಲಿ ಕೆ ಬ್ಯೂಟಿ ತೊಗೊಂಡಿದ್ದಾಳೆ ಅವಳು. ಸೊ ಇಲ್ಲಿ ಒಂಚೂರು ಬ್ರೌನಿಶ್ ಇದೆ, ಬ್ರಾನ್ಸ್ ಕಲರು. Just tap it over here. ಸೊ ಇವಾಗ ಫಿನಿಶಿಂಗಿಗೆ ಇದರದ್ದೇ ಬ್ರೌನ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಮಸ್ಕರ ಹಾಕೊಂಡ್ಬಿಡ್ತೀನಿ. Okay, I'm done with my makeup. ಇವಾಗ ಕೂದಲು ನನ್ನ ಫುಲ್ ಸ್ಟ್ರೇಟ್ ಇರೋದ್ರಿಂದ ಸೊ ಈ ಕರ್ಲ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇಟ್ ಇಸ್ ವೆರಿ ವೆರಿ ಈಸಿ. ಸ್ಟ್ರೈಟ್ನರ್ನೆಲ್ಲ ಮಾಡ್ಕೋತೀನಿ. ಆ್ಯಂಡ್ 1 hour ಕೂತ್ಕೊಳ್ಳುತ್ತೆ. ಸೊ ಆರಾಮಾಗಿ ನೀಟಾಗಿ ಫಿಕ್ಸ್ ಮಾಡ್ಕೋತೀನಿ. ಸೊ ಯಾವಾಗಲೂ ನೀವು ತಗೊಳ್ಳಾಗ ಮೇಕ್ ಶ್ಯೂರ್ ಇದು ತಿನ್ನಾಗಿರುತ್ತೆ ಅಂತ. ಅದಾದಮೇಲೆ ಇಲ್ಲಿ 210 ಟೆಂಪ್ರೇಚರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಕಡಿಮೆ ಟೆಂಪ್ರೇಚರ್ನಲ್ಲಿ ಯೂಸ್ ಮಾಡಿ. ನಾನು ಹೀಟ್ ಟೆಂಪ್ರೇಚರ್ ಪ್ರೊಟೆಕ್ಟರ್ನ ಯೂಸ್ ಮಾಡ್ತಾ ಇಲ್ಲ, ಬಿಕಾಸ್ ಮರ್ತೋದೆ. ಅದರ್ವೈಸ್ ಪ್ಲೀಸ್ ಯೂಸ್, ಇಲ್ಲಾಂದ್ರೆ ಹೇರ್ ಬೇಗ ಡ್ಯಾಮೇಜ್ ಆಗುತ್ತೆ. ಇದನ್ನ ಹಾಕೊಳ್ಳ ಅಥವಾ ಇದನ್ನ ಹಾಕೊಳ್ಳ. ಓಕೆ, ನನ್ನ ತಂಗಿ ಜುಮ್ಕಿ ಅಂತ ಹೇಳೆ. ಹಾಯ್ ಜುಮ್ಕಾ, ವಾಟ್ ಜುಮ್ಕಾ?